ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಕಾಳ ವೈದ್ಯರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೆದಿದೆ. ಅದಾದ ಬಳಿಕ ಲಾರಿ ಡ್ರೈವರ್ ಅನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸ ಆಯಿತು. ಯಾರ್ಯಾರೋ ಏನೇನೋ ಹೇಳ್ತಾರೆ. ಘಟನೆ ನಡೆದ ದಿನದಿಂದ ಕೂಡ ನಾವು ಇಲ್ಲೇ ಇದ್ದೀವಿ, ಇಲ್ಲಿ ಬಂದು ನೋಡ್ತಾ ಇದ್ದೀವಿ, ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲೂ ನಾವು ಇಲ್ಲೇ ಇದ್ದೀವಿ. ಕಲಾಪ ಬಿಟ್ಟು ಹಾಗೂ ಶಾಸಕ ಸತೀಶ್ ನಾನು ಕೂಡ ಇಲ್ಲೇ ಇದ್ವಿ. ಕಲಾಪವನ್ನ ಬಿಟ್ಟು ಕೂಡ ನಾವು ಇಲ್ಲಿ ಬಂದಿದ್ವಿ. ಬಿಜೆಪಿ ಆರೋಪಕ್ಕೆ ಸಚಿವ ಮಂಕಾಳ ವೈದ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಲಾಪ ಇದ್ರೂ ಕೂಡ ಅದಾದ ಬಳಿಕ ನಾವು ಇಲ್ಲಿ ಬಂದಿದ್ದೀವಿ. ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದ ಹೀಗಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಚಾಟಿ ಬೀಸಿದ್ದಾರೆ. ಇಲ್ಲೇ ಕುಸಿಯುತ್ತೆ ಅಂತ ಹೇಳಿದ್ರು ಕೇಂದ್ರ ಏನೂ ಕ್ರಮ ಕೈಗೊಂಡಿರಲಿಲ್ಲ. ಅವರ ಅವೈಜ್ಞಾನಿಕ ಕಾಮಗಾರಿನೇ ಇದಕ್ಕೆಲ್ಲ ಕಾರಣ. IRB ಅವರ ಯೋಗ್ಯತೆಗೆ ಅವರ ಬಳಿ ಒಂದು ಹಿಟಾಚಿ ಕೂಡ ಇಲ್ಲ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಸೈಲ್ ಮತ್ತೆ ಮಂಕಾಳ ವೈದ್ಯ ಇಬ್ರು ಕೂಡ ನಾವಿಬ್ರು ಅಲ್ಲೇ ಇದ್ವಿ. ಅಧಿವೇಶನ ಇದ್ರೂ ಕೂಡ ಅಧಿವೇಶನಕ್ಕೂ ಹೋಗ್ತಿದ್ವಿ, ಜೊತೆಗೆ ಇಲ್ಲೂ ಬಂದು ನೋಡ್ಕೊಳ್ತಾ ಇದ್ವಿ. ಇದೆಲ್ಲದಕ್ಕೂ ಈ ರೀತಿ ಗುಡ್ಡ ಕುಸಿತ ಆಗೋದಕ್ಕೆ ಅವೈಜ್ಞಾನಿಕ ಕಾಮಗಾರಿನೇ ಕಾರಣ. ಕೇಂದ್ರ ಸರ್ಕಾರ ಅವ್ರ ಯೋಗ್ಯತೆಗೆ ಒಂದು ಹಿಟಾಚಿ ಕೂಡ ಕಳಿಸ್ಕೊಡೋದಕ್ಕಾಗ್ಲಿಲ್ಲ ಇಲ್ಲಿ ಕಾರ್ಯಾಚರಣೆಗೆ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಮಂಕಾಳ ವೈದ್ಯ ತಿರುಗೇಟು ಕೊಟ್ಟಿದ್ದಾರೆ. 16ನೇ ತಾರೀಕಿಗೆ ಆಗಿದೆ. 16ನೇ ತಾರೀಕಿಗೆ ಅಲ್ಲಿ ಇದ್ದೀನಿ ನಾನು. ಶಾಸಕರು 16ನೇ ತಾರೀಕಿಗೆ ಬಂದಿದ್ದಾರೆ. ಅಸೆಂಬ್ಲಿ ಬಿಟ್ಟು ನಾನು ಮತ್ತು ಸತೀಶ್ ಶೈಲ್ ಶಾಸಕರು ಅವರು ಕ್ಷೇತ್ರ ಆಗ್ತದೆ, ನನ್ನ ಜಿಲ್ಲೆ, ನಾವು ಅಲ್ಲಿ ಇದ್ದೇವೆ. ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿದ್ದೇವೆ. ಏನು ಮಳೆ ಜಾಸ್ತಿಯಾಗಿ ಬಿದ್ದರೆ ಪ್ರಶ್ನೆ ಅದು ಅಕಸ್ಮಾತ್ ಆಗ್ತದೆ ಅಂದೇಳಿ ಮಾಡ್ಬೋದು. ಇದು ಹಾಗಲ್ಲ. IRB ಅವ್ರಿಗೆ ಗೊತ್ತಿದೆ. 11 ವರ್ಷದಿಂದ ಒಂದು IRB ರೋಡ್ ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇದು ಆಗ್ಲಿಕ್ಕೆ ಸಾಧ್ಯ ಆಯಿತು. ಸೆಂಟ್ರಲ್ ಟೀಮ್ ಬಂದು ಹೇಳೋಗಿದೆ ಇಲ್ಲಿ ಬೀಳ್ತದೆ, ಇಲ್ಲೇ ಬೀಳ್ತದೆ ಅಂದೇಳಿ ಹೇಳಿದರೂ ಅವರು ಏನು ಕ್ಯಾರ್ ತಗೊಳ್ಳಿಲ್ಲ. 11 ವರ್ಷದಿಂದ ಪೂರ್ತಿ ಆಗಲಿಲ್ಲ, 5 ವರ್ಷದಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾರು ಏನು ಮಾತಾಡೋದಿಲ್ಲ. ಸತ್ತೋಗಿದ್ದಾರೆ ಪಾಪ. ಯಾರ್ಯಾರು ಬೇರೆ ಬೇರೆ ರಾಜ್ಯದವರು ಅವ್ರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ನಾವು ನ್ಯಾಯವಾಗಿ ಅವರಿಗೆ 16ಕ್ಕೆ ಅಲ್ಲಿದ್ದೀನಿ, 17ಕ್ಕೆ ಇಡೀ ದಿವಸ ಅಲ್ಲಿದ್ದೀನಿ. ಏನೇನು ಮಾಡಬೇಕು ನೇವಿಯವ್ರ ಹತ್ರ ಹೋಗಿ ಮೀಟಿಂಗ್ ಮಾಡಿ ಅಲ್ಲಿ ಪ್ರಾಬ್ಲಮ್ ಇತ್ತು ಅದು ಮುಗಿಸಿ ಅವರಿಂದ ಮತ್ತೆ ಹೆಲ್ಪ್ ತಗೊಂಡು ಜಿಲ್ಲಾಡಳಿತ SB CO ಎಲ್ಲ ಟೀಮ್ ಮಾಡಿ ಏನು ಮಾಡಿದರೆ ಸರಿ ಆಗ್ತದೆ. IRB ಅವ್ರ ಹತ್ರ ಒಂದು ಇಟಾಚಿ ಶಾ ಇಲ್ಲ ಅವ್ರ ಯೋಗ್ಯತೆಗೆ. ಅದನ್ನು ನಾವು ಬೇರೆ ಬೇರೆ ಕುಂದಾಪುರದಿಂದ ತರಿಸಿದ್ದೇವೆ, ಕಾರವಾರದಿಂದ ತರಿಸಿದ್ದೇವೆ, ಬೇರೆ ಬೇರೆ ಕಡೆಯಿಂದ ತರಿಸಿ ಮಾಡಿದ್ವಿ. ಅದು ಆಗಬಾರ್ದಾಯಿತು. ಮತ್ತು ಯೋಚನೆ ಮಾಡಿದಷ್ಟು ಅಷ್ಟು ದೊಡ್ಡ ಗುಡ್ಡ ಬಿತ್ತು. ಮತ್ತು ಒಂದೇ ಥರ ಮಳೆ ಬೀಳ್ತಾ ಇದೆ, ಒಂದೇ ಸಮನೆ ಬೀಳ್ತಾ ಇದೆ. ಈಗೂ